ಬಿಬಿಎಂಪಿಗೂ ಗೊತ್ತಿಲ್ಲ, ಜಲಮಂಡಳಿಗೂ ಗೊತ್ತಿಲ್ಲ. ಆದರೆ ವೈಟ್ ಟ್ಯಾಪಿಂಗ್ ರಸ್ತೆ ಮಾತ್ರ ಅಗೆಯಲಾಗ್ತಾ ಇದೆ. ರಸ್ತೆ ಅಗೆದು ಹಾಗೆಯೇ ಬಿಟ್ಟು ತೆರಳಲಾಗಿದ್ದು ಬರೋಬ್ಬರಿ 8 ಅಡಿ ಆಳ ಇರೋ ಈ ಗುಂಡಿ ಸವಾರರ ಪಾಲಿಗೆ ಮೃತ್ಯು ಕೂಪವಾಗಿದೆ. ಹಾಗಾದ್ರೆ ಕೋಟಿ ಕೋಟಿ ಖರ್ಚು ಮಾಡಿ ನಿರ್ಮಿಸಿರುವ ವೈಟ್ ಟ್ಯಾಪಿಂಗ್ ರಸ್ತೆ ಆಗದವರು ಯಾರು ಅನ್ನೋದೇ ಈಗಲೂ ಕೂಡ ನಿಗೂಢ. ರಸ್ತೆಯಲ್ಲಿ 8 ಅಡಿ ಆಳದ ಯಮಗುಂಡಿ. ಗುಂಡಿ ಬಗ್ಗೆ ಬಿಬಿಎಂಪಿ ಬಿಡಬ್ಲ್ಯೂಎಸ್ಎಸ್ಪಿಗೆ ಗೊತ್ತಿಲ್ಲ. ಈ ಗುಂಡಿ ನೋಡಿ, ಬರೋಬ್ಬರಿ 8 ಅಡಿಗೂ ಹೆಚ್ಚಿನ ಆಳವಿದೆ. ಪಕ್ಕದಲ್ಲೇ ನಿತ್ಯ ಸಾವಿರಾರು ವಾಹನಗಳು ಓಡಾಡ್ತಿವೆ. ಹಾರಿಕೆಗೆ ಎಲ್ಲೋ ಹಾಕಿದ ಒಂದು ಬ್ಯಾರಿಕೇಡ್ ಬಿಟ್ರೆ ಮತ್ತೇನು ಸುರಕ್ಷತಾ ಕ್ರಮವಿಲ್ಲ. ಕಾಮಗಾರಿ ಬಗ್ಗೆ ಸೂಚನಾ ಫಲಕವೂ ಇಲ್ಲ. ಅಸಲಿಗೆ ಇದನ್ನ ಅಗಿದಿದ್ದೇ ಯಾರು ಅಂತ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನ ಯಾರು ಬೇಕಾದ್ರೂ ಅಗಿಬಹುದಾ ಎನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ನಾನೀಗ ಜಯನಗರದ ಕಾರ್ಮೆಲ್ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ ಅದರ ಮುಂಭಾಗದಲ್ಲಿದ್ದೀನಿ. ಎದುರಿಗೆ ಬಸ್ ಸ್ಟ್ಯಾಂಡ್ ಕೂಡ ಇದೆ, ಕಾನ್ವೆಂಟ್ ಕೂಡ ಇದೆ. ಆದರೆ ಈ ವೈಟ್ ಟಾಪಿಂಗ್ ರಸ್ತೆಯನ್ನ ಈಗ ಯಾರು ಅಗ್ದಿದ್ದಾರೆ, ಇದನ್ನ ಅಗ್ದವ್ರು ಯಾರು ಅಂತ ನಾವು ಕೇಳಿದ್ರೆ ಬಿಬಿಎಂಪಿಯನ್ನ ಕೇಳಿದ್ರೆ ಗೊತ್ತಿಲ್ಲ ಅಂತ ಇದ್ದಾರೆ, ಬಿಡಬ್ಲ್ಯೂಎಸ್ಎಸ್ಬಿ ಅನ್ನ ಕೇಳಿದ್ರೆ ಗೊತ್ತಿಲ್ಲ ಅಂತ ಇದ್ದಾರೆ. ಹಾಗಾದ್ರೆ ಈ ರಸ್ತೆಯನ್ನ ಅಗ್ದಿದ್ ಯಾರು? ವರದಿ ಪ್ರಸಾರ ಆಗ್ತಾ ಇದ್ದಂತೆ ಬೆಸ್ಕಾಂ ನಾವೇ ಅಗಿದಿದ್ದು ಅಂತ ಸ್ಥಳಕ್ಕೆ ಬಂದಿದೆ. ದುರಸ್ತಿ ಕಾರ್ಯ ಹಿನ್ನೆಲೆ 8 ಅಡಿ ಆಳಕ್ಕೆ ಗುಂಡಿಯನ್ನ ತೋಡಲಾಗಿದೆಯಂತೆ. ಸ್ಥಳಕ್ಕೆ ಬಂದ ಕಿರಿಯ ಇಂಜಿನಿಯರ್ ಪ್ರಕಾಶ್, ಮಳೆ ಇತ್ತು ಹಾಗಾಗಿ ಮುಚ್ಚಿಲ್ಲ ಅಂತಿದ್ದಾರೆ. ಸುರಕ್ಷತಾ ಕ್ರಮ ಯಾಕಿಲ್ಲ ಅಂದ್ರೆ ಅವರ ಉತ್ತರವನ್ನ ನೀವೇ ಒಮ್ಮೆ ಕೇಳಿಸ್ಕೊಳ್ಳಿ. 7 kV ಕೇಬಲ್ ಫಾಲ್ಟ್ ಆಗಿದೆ. ಸೊ ಅದನ್ನ ರಿಸ್ಟೋರೇಷನ್ ಮಾಡ್ಲಿಕ್ಕೆ ಗುಂಡಿ ತೆಗೆದಿದ್ದೀವಿ ಮೇಡಮ್. ಅಟೆಂಡ್ ಮಾಡ್ತೀವಿ. ಎಷ್ಟು ದಿನ ಆಯ್ತು ಸರ್? ಎಷ್ಟು ದಿನ ಆಗಿದೆ? ಒಂದು 15 ಡೇಸ್ ಆಗಿರ್ಬೋದು. ಯಾಕೆ ಇಷ್ಟು ಲೇಟ್ ಆಗ್ತಾ ಇರೋದು? ಏನು ಕಾರಣಕ್ಕೆ ಲೇಟ್ ಆಗ್ತಾ ಇದೆ ಸರ್? ಇದು ಡೈಲಿ ಮಳೆ ಬರ್ತಾ ಇರೋದ್ರಿಂದ ಗುಂಡಿ ನೀರು ತುಂಬ್ಕೋತಾ ಇದೆ ಒಂದು, ಮತ್ತೆ ನಮಗೆ ಕೇಬಲ್ ಸಿಗ್ತಾ ಇಲ್ಲ, ಸ್ವಲ್ಪ ಡೆಪ್ತ್ ಅಲ್ಲಿ ಇದೆ. ಸೊ ಅದನ್ನ ನೋಡ್ಬಿಟ್ಟು ಫೈಂಡ್ ಔಟ್ ಮಾಡಿ ಅಟೆಂಡ್ ಮಾಡ್ಕೊಡ್ತೀವಿ. ಸೇಫ್ಟಿ ಹಾಕಿದೀವಿ ಮೇಡಮ್, ಬಟ್ ಅಲ್ಲಿ ಇನ್ನೊಂದು ಕಡೆ ನಮ್ದು ಕೆಲಸ ನಡೆಯೋದ್ರಿಂದ ಅಲ್ಲಿಗೆ ಶಿಫ್ಟ್ ಮಾಡಿದೀವಿ. ಮತ್ತೆ ಈವ್ನಿಂಗ್ ಆಗ್ತೀವಿ. ಇಲ್ಲ ಮೇಡಮ್, ಆತರ ಎಲ್ಲ ನಾವು ಆತರ ಕೇಳಿದ್ರಲ್ವಾ? ಬೆಂಗಳೂರಿನ ಜನರ ಜೀವದ ಬಗ್ಗೆ ಬಿಬಿಎಂಪಿ ಮತ್ತು ಬೆಸ್ಕಾಂ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನ ಹೊಂದಿದೆ ಅನ್ನೋದಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಿಲ್ಲ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.